ಧರ್ಮಸ್ಥಳ ಫೈಲ್ಸ್ ಧರ್ಮಸ್ಥಳದಲ್ಲಿ ಹುಡುಕಾಟ, ಧರ್ಮಸ್ಥಳದಲ್ಲಿ ತಡಕಾಟ, ತಳಮಳ, ಕುತೂಹಲ ಎಲ್ಲವೂ ಕೂಡ ಇದೆ. ಧರ್ಮಸ್ಥಳದಲ್ಲಿ ಸತ್ಯ ಶೋಧಕ್ಕಿಳಿದ ಎಸ್ಐಟಿ ಅನಾಮಿಕನ ಸಮ್ಮುಖದಲ್ಲೇ ಉತ್ಖನನ ಕಾರ್ಯವನ್ನು ನಡೆಸಿತು. ನೀರಿನ ಹೊರತೆ ಹೆಚ್ಚಾಗಿದ್ದರಿಂದ ಇಟಾಚಿ ಬಳಸಿ ಇಲ್ಲೇ ಶವ ಊತಿದ್ದೆ ಎನ್ನುತ್ತಿರುವ ಅನಾಮಿಕ ಮೊದಲ ಸಮಾಧಿಯಲ್ಲಿ ಯಾವುದೇ ಸುಳಿವಿಲ್ಲ. 15 ಅಡಿ ಆಳ, 8 ಅಡಿ ಅಗಲ ಆಗಿದರೂ ಏನೂ ಸಿಕ್ಕಿಲ್ಲ. ಬೆಳಗ್ಗೆಯಿಂದ ನಡೆಯುತ್ತಿರತಕ್ಕಂಥ ಕಾರ್ಯಾಚರಣೆ ಸ್ಥಳಕ್ಕೆ ಶ್ವಾನದಳ ಎಂಟ್ರಿ ಕೊಟ್ಟಿತ್ತು. ಪೊಲೀಸ್ ನಾಯಿ ಕರೆಸಿ ಎಸ್ಐಟಿ ಅಧಿಕಾರಿಗಳು ಮಳೆ ನಡುವೆ ಕೂಡ ಈ ಶೋಧ ಕಾರ್ಯವನ್ನು ಮುಂದುವರೆಸಿದರು. 13 ಜಾಗಗಳಲ್ಲಿ ಎಸ್ಐಟಿ ಮಾರ್ಕ್ ಮಾಡಿತ್ತು. ನೇತ್ರಾವತಿ ಸ್ನಾನ ಘಟ್ಟಕದ ಬಳಿ ಗುರುತು ಪತ್ತೆ ಮಾಡಲಾಗಿತ್ತು. ಉಪವಿಭಾಗಾಧಿಕಾರಿ, ತಹಶೀಲ್ದಾರ್, ಎಸ್ಐಟಿ ಟೀಮ್, ಅರಣ್ಯ ಇಲಾಖೆ, ಸೀನ್ ಆಫ್ ಕ್ರೈಮ್ ಆಫೀಸರ್ಸ್, ಕಂದಾಯ ಇಲಾಖೆ, FSL ಪೊಲೀಸರು ಒಟ್ಟು 50ಕ್ಕೂ ಹೆಚ್ಚು ಮಂದಿ ಮೊಕ್ಕಾಂ ಹೂಡಿದ್ದಾರೆ. ಅಧಿಕಾರಿಗಳಿಂದ ಉತ್ಖನನ ದೃಶ್ಯ ಸೆರೆಯನ್ನು ಕೂಡ ಹಿಡಿತಾ ಇದ್ದಾರೆ. ಅಲ್ಲಿ ಮತ್ತೊಂದು ಕತೆ ಅಂತಂದ್ರೆ 106 ಹೆಣಗಳನ್ನ ಹೂತು ಹಾಕಿದ್ದೆ ಅಂತ ಅಲ್ಲಿಯವರು ಹೇಳ್ತಾರೆ. ಹೌದು, ಅನಾಥ ಶವಗಳನ್ನ ಅಲ್ಲೇ ಹೂತು ಹಾಕಿದೆ ಅಂತ. ಆದರೆ ಆತನವಾದ ಅವೆಲ್ಲ ಅತ್ಯಾಚಾರ ಆಗಿತ್ತು, ಮತ್ತೊಂದು ಮಗದೊಂದು ಅನ್ನೋ ಆರೋಪಗಳು ಹೆಣ್ಮಕ್ಳದ್ದೇ ಆಗಿತ್ತು, ಚಿಕ್ಕ ಹೆಣ್ಮಕ್ಳು ಅಂತ. ಸೊ ಹಾಗಾಗಿ ತಲೆಬುರುಡೆ ಸಿಕ್ಕರು, ಮೂಳೆಗಳು ಸಿಕ್ಕರು. ಅದು ಗಂಡು ಹೆಣ್ಣು, ಗಂಡಾಗಿದ್ದಾರೆ ಎಷ್ಟು ವರ್ಷ, ಹೆಣ್ಣಾಗಿದ್ದಾರೆ ಎಷ್ಟು ವರ್ಷ, ಆ ಹೆಣ್ಣು ಮೃತದೇಹ ಆಗಿದ್ದರೂ ಅದಕ್ಕೆ ಸಾವಿಗೆ ಕಾರಣ ಏನೋ ತನಿಖೆ ದೀರ್ಘಕಾಲ ಇದೆ. ಆದರೆ ಕೆಲವು ಸನ್ನಿವೇಶದಲ್ಲಿ ಭಾಳ ಕಾತುರದಲ್ಲಿ ಕಾಯ್ತಿದ್ದಾರೆ ಕೆಲವರು, ಸಿಕ್ಕಿದ್ರೆ ಸಾಕು ಅಂತ. ನಮ್ಮ ಮೀಡಿಯಾಗಳು ಟಿವಿನಲ್ಲಿ 100 ತಲೆಬುಡೆಗಳನ್ನ ಜೋಡಿಸ್ಕೊಂಡು ಇವರೇ ಕೂತಿದ್ದಾರೆ. ಇಲ್ಲಿ ಒಳಗಡೆ ಏನಿದೆಯೋ ಗೊತ್ತಿಲ್ಲ, ಸಿಗ್ಬಹುದೇನೋ. ಆದರೆ ಅದು ಸಿಕ್ಕರೆ ಅದು ಗಂಡು ಹೆಣ್ಣು, ಅದಾದಮೇಲೆ ಅದು ಯಾವ ವಯಸ್ಸಿನ ಹೆಣ್ಣು, ಸಾವಿಗೆ ಕಾರಣ ಏನು ಅನ್ನೋ ತನಿಖೆ ದೀರ್ಘಕಾಲ ಇದೆ. ಅವಸರಕ್ಕೆ ಬಿದ್ದು ಯಾರೂ ಯಾವ ಜಡ್ಜ್ಮೆಂಟ್ಗೆ ಬರುವ ಅವಶ್ಯಕತೆ ಇಲ್ಲ. ತನಿಖೆ ಸಾಗ್ತಾ ಇದೆ. ತಾವೇನು ಹೇಳ್ತೀರಿ ಈ ಬಗ್ಗೆ ಕಾಮೆಂಟ್ ಮಾಡಿ.